ಕೇತುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ, ಗ್ರಹಣದ ಸಮಯದಲ್ಲಿ ಅನುಸರಿಸಬೇಕಾದ ನಿಯಮಗಳ ಬಗ್ಗೆ, ಆಚರಣೆಗಳ ಬಗ್ಗೆ ಸಮಗ್ರವಾಗಿ ತಿಳಿಸಿಕೊಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಧರ್ಮಶಾಸ್ತ್ರ ಪಂಡಿತರಾದ ಡಾಕ್ಟರ್ ದೈವಜ್ಞ KN ಸೋಮಾಯಾಜಿಯವರು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಗುರುಗಳೇ, ಮೊದಲನೇದಾಗಿ ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣ ಹೆಸರೇ ಭಯಾನಕವಾಗಿದೆ. ಈ ಗ್ರಹಣದ ವಿಶೇಷತೆ ಬಗ್ಗೆ ತಿಳಿಸಿಕೊಡೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಸಂವತ್ಸರದಲ್ಲಿ ಇದು ಎರಡನೇ ಗ್ರಹಣ ವಿಶ್ವಾವಸುನಾಮ ಸಂವತ್ಸರದಲ್ಲಿ. ಆದರೆ ಕ್ಯಾಲೆಂಡರ್ ಇಯರ್ ತಗೊಂಡ್ರೆ 2026ನೇ ಇಸ್ವಿಯ ಮೊದಲನೇ ಗ್ರಹಣ. ಮೊದಲು ಮಾತ್ರ ಅಲ್ಲ, ಇದು ಒಂದೇ ಗ್ರಹಣ. ಈ ಕ್ಯಾಲೆಂಡರ್ ಇಯರಲ್ಲಿ ಬರ್ತಕ್ಕಂತಹ ಏಕೈಕ ಗ್ರಹಣ ಇದು, ಗೋಚರವಾಗ್ತಕ್ಕಂಥದ್ದು. ಗ್ರಹಣ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಆಗಾಗ ಸಂಭವಿಸ್ತಾ ಇದ್ದರೂ ಕೂಡ ನಮ್ಮ ಭಾರತೀಯ ಪದ್ಧತಿ, ಪರಂಪರೆ, ಆಚರಣೆಯಲ್ಲಿ ಭಾರತದ ಭೂಭಾಗದಲ್ಲಿ ಗೋಚರವಾದಾಗ ಮಾತ್ರವೇ ಅದರ ಆಚರಣೆ ಮಾಡತಕ್ಕಂಥದ್ದು. ಇದು ಚಂದ್ರಗ್ರಹಣ. ಸಾಧಾರಣವಾಗಿ ಚಂದ್ರಗ್ರಹಣ ಬರ್ತಕ್ಕಂಥದ್ದೇ ಹುಣ್ಣಿಮೆ ದಿವಸ, ಅಮಾವಾಸ್ಯೆ ದಿವಸ ಬರ್ತಕ್ಕಂಥದ್ದು ಸೂರ್ಯಗ್ರಹಣ. ಈ ಸಾರಿಯ ಒಂದು ಚಂದ್ರಗ್ರಹಣ ಏನಾಗಿದೆ, ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಮಂಗಳವಾರ ಹುಣ್ಣಿಮೆ ದಿವಸ, ಅಂದರೆ 3 ಮತ್ತು 26 ಮಾರ್ಚ್ 3ನೇ ತಾರೀಕು 2026ನೇ ದಿವಸ ಸಿಂಹರಾಶಿಯಲ್ಲಿ ಕೇತುಕೃತ ಚಂದ್ರಗ್ರಹಣ, ಸಿಂಹರಾಶಿ. ಅದೇ ರೀತಿ ಇದು ಯಾವ್ಯಾವ ನಕ್ಷತ್ರಕ್ಕೆ ದೋಷ ಇದೆಯಪ್ಪ ಅಂದರೆ ಮಖ, ಪೂರ್ವಭದ್ರ, ಉತ್ತರಭದ್ರ, ಭರಣಿ, ಪೂರ್ವಾಷಾಢ ನಕ್ಷತ್ರದವರಿಗೆ. ಮತ್ತು ಯಾವ್ಯಾವ ರಾಶಿ ಅಂದರೆ ಸಿಂಹ, ಕನ್ಯಾ, ಮಕರ ಹಾಗೂ ಮೀನರಾಶಿಯವರಿಗೆ ಇದರಿಂದ ಒಂದಿಷ್ಟು ಅನಿಷ್ಟ ಅಂತಕ್ಕಂಥದ್ದು. ಅಂದರೆ ಆ ರಾಶಿಯವರಿಗೆ ಗ್ರಹಣದ ಪ್ರಭಾವ ಜಾಸ್ತಿ ಇರತಕ್ಕಂಥದ್ದು ಅಂತ. ಈ ಇಷ್ಟು ರಾಶಿಯವರು ಇದು ಶುರುವಾಗ್ತಕ್ಕಂಥ ಸಮಯ ಮಧ್ಯಾಹ್ನ 3:18 ನಮ್ಮ ಕರ್ನಾಟಕದ ಪ್ರಾಂತ್ಯಕ್ಕೆ ನಾವು ತಗೊಂಡ್ರೆ. ಆಲ್ ಇಂಡಿಯಾ ಲೆವೆಲ್ಗೆ ತಂದಾಗ ಒಂದಿಷ್ಟು ಸಣ್ಣ ಪುಟ್ಟ ಟೈಮ್ನಲ್ಲಿ ವ್ಯತ್ಯಾಸ, ಕೆಲವು ನಿಮಿಷಗಳು ಆಗುತ್ತೆ. ಇನ್ನು ಇದರ ಪೂರ್ಣ ಆಗ್ತಕ್ಕಂಥದ್ದು ಅಂದರೆ ಸಮ್ಮಿಲನ ಕಾಲ 4:32 ಗ್ರಹಣದ ಮಧ್ಯಕಾಲ, ಗ್ರಹಣದ ಮಧ್ಯಭಾಗ ಬರ್ತಕ್ಕಂಥದ್ದು ಸಾಯಂಕಾಲ 5:03 ಮತ್ತು ಗ್ರಹಣ ಮೋಕ್ಷ ಪ್ರಾರಂಭವಾಗ್ತಕ್ಕಂಥದ್ದು 5:32. ಗ್ರಹಣದ ಮೋಕ್ಷ ಕಾಲ ಅಂತಂದರೆ ಗ್ರಹಣ ಬಿಡ್ತಕ್ಕಂಥದ್ದು ಸಾಯಂಕಾಲ 6:48. ಇದು ಗ್ರಹಣದ ಒಂದು ವ್ಯವಸ್ಥಿತವಾದ ಸ್ಪಷ್ಟವಾದಂತಹ ಸಮಯ. ಗುರುಗಳೇ, ತಾವು ಸಮಯದ ಬಗ್ಗೆ ತಿಳಿಸ್ತಾ ಇದ್ರಿ. ಇದು ಭಾರತಕ್ಕೆ, ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ. ಅದೇ ಭಾರತ ಹೊರತುಪಡಿಸಿ ಬೇರೆ ದೇಶಗಳಲ್ಲಿ ಯಾವ ಸಮಯದಲ್ಲಿ ನಿರ್ದಿಷ್ಟವಾಗಿ ಕಾಣಿಸ್ಕೊಳ್ಬಹುದು? ಇದು ಎಷ್ಟೋ ದೇಶಗಳಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಹಾಗೆ ಎಷ್ಟೋ ಗ್ರಹಣಗಳು ಈಗ ಕಳೆದ 15 ದಿವಸದ ಹಿಂದೆ ಸೂರ್ಯಗ್ರಹಣ ಏನಾಯಿತು, ಅದು ಭಾರತದಲ್ಲಿ ಗೋಚರವೇ ಆಗದೆ ಇರೋದ್ರಿಂದ ಅದರ ಒಂದು ಆಚರಣೆ ಪದ್ಧತಿಗಳು ಯಾವುದನ್ನು ನಮ್ಮ ಭಾರತಕ್ಕೆ ಅನ್ವಯಿಸಲಿಲ್ಲ. ಅದು ಅದೇ ರೀತಿಯಲ್ಲೇ ಪ್ರಪಂಚದ ಬಹುಭಾಗಗಳಿಗೆ ಗೋಚರ ಆಗದೆ ಇರೋದ್ರಿಂದ ಅಲ್ಲಿ ಯಾವ ಸಮಯದಲ್ಲಿ ಆಯಿತು ಅಂತ ಹೇಳೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಮೊದಲನೇದಾಗಿ ಅಲ್ಲಿ ಆಚರಣೆಯ ಒಂದು ವ್ಯವಸ್ಥೆಯೂ ಇರೋದಿಲ್ಲ. ಅಲ್ಲಿ ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಪ್ರಾಂತ್ಯಗಳಲ್ಲಿ ಆಗ್ತಕ್ಕಂಥ ಸಮಯವನ್ನು ಇಲ್ಲಿ ಹೇಳಿದ್ದೀವಿ. ಭಾರತದಾದ್ಯಂತ ನಾವು ತಗೊಂಡ್ರೆ ಈ ಸಮಯ ಒಂದಿಷ್ಟು ವ್ಯತ್ಯಾಸವಾಗುತ್ತೆ. ಒಂದಿಷ್ಟು ವ್ಯತ್ಯಾಸವಾದಾಗ್ಯೂ ಕೂಡ ಅಂದರೆ ಅಲ್ಲಿ ಲೋಕಲ್ ಇದರ ಪ್ರಕಾರ 1-2 ನಿಮಿಷ ಆ ಕಡೆಗೆ ಈ ಕಡೆ ಆಗ್ತಕ್ಕಂಥದ್ದು, ಬಹಳ ದೊಡ್ಡ ವ್ಯತ್ಯಾಸವೇನೂ ಆಗೋದಿಲ್ಲ. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇದು ಗೋಚರ ಆಗ್ತಕ್ಕಂಥಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿ ಆಗತ್ತೆ ಅಂತಕ್ಕಂಥದ್ದಕ್ಕೊಂದು ಹೊಸದಾಗೊಂದು ಕೋಷ್ಟಕ ಹಾಕಬೇಕು. ಆದರೆ ಕರ್ನಾಟಕದಲ್ಲಿ ಮಾತ್ರ ಈಗ ಕಾಣ್ತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಮ್ಮ. ತಾವೇ ಹೇಳಿದ್ರಿ ಮಧ್ಯಾಹ್ನ 3:25, 3:30 ಒಳಗೆ ಇದು ಗೋಚರ ಆಗುತ್ತೆ ಅಂತ. ಬಹುಶಃ ಆ ಸಂದರ್ಭದಲ್ಲಿ ನೋಡೋದಕ್ಕೆ ನಾವಂತೂ ಸಾಧ್ಯ ಇಲ್ಲ ಅನ್ಸುತ್ತೆ. ಇದರ ಪ್ರಭಾವ ಆದರೂ ಇರುತ್ತಾ ಹೇಗೆ? ಪ್ರಭಾವ ಹೇಳಿದಂತಹ ರಾಶಿಗಳಿಗೆ ತೀಕ್ಷ್ಣವಾಗಿರುತ್ತೆ. ಎಲ್ಲ ರಾಶಿಗೂ ಕೂಡ ಇದರದ್ದೇನು ಪ್ರಭಾವ ವಿಶೇಷವಾಗಿರೋದಿಲ್ಲ. ಅದರ ಹೊರತಾಗಿ 12 ರಾಶಿಯವರಿಗೂ ಏನು ಭಯಪಡಬೇಕಾಗಿದ್ದಿಲ್ಲ. ಇಲ್ಲಿ ಅಂಥ ಯಾವ ರೀತಿಯ ಒಂದು ದೊಡ್ಡದಾದ ಅವಘಡಗಳು ಏನೂ ಇರೋದಿಲ್ಲ. ಇದರಿಂದ ಈ 4 ರಾಶಿಯವರಿಗೆ ಒಂದಿಷ್ಟು ಗ್ರಹಣದ ಆಚರಣೆಯಲ್ಲಿ ವಿಶೇಷವಾದಂತಹ ಒಂದು ಪೂಜೆ, ಪುನಸ್ಕಾರ, ದಾನಾದಿಗಳನ್ನು ಹೇಳ್ಕೊಂಡಿರ್ತಾರೆ. ಮತ್ತು ಗ್ರಹಣ ಅಂತಂದಾಗ ಅದೊಂದು ಪರ್ವಕಾಲ, ಅಲ್ಲಿ ಭಯ ಪಡುವಂತಹ ಯಾವ ಅವಶ್ಯಕತೆಯೂ ಅಲ್ಲಿರೋದಿಲ್ಲ. ಅದೊಂದು ಪರ್ವಕಾಲ. ಆ ಪರ್ವಕಾಲದಲ್ಲಿ ಭಗವಂತನ ಸಾನ್ನಿಧ್ಯಕ್ಕೆ
ಆರಾಧನೆಗೆ, ಜಪಕ್ಕೆ, ದಾನಕ್ಕೆ ವಿಶೇಷವಾದ ಮಹತ್ವ ಅಂಥೇಳಿ ಜಪ ಸಾಧನೆಗೆ, ಔಷಧ ಸಿದ್ಧಿಗೆ ಇಂಥದ್ದಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟು ಗ್ರಹಣಕ್ಕೆ ಒಂದು ಮಹತ್ವವನ್ನು ಕೊಟ್ಟಂತಹ ಭಾರತೀಯ ಸಂಸ್ಕೃತಿ. ಈ ಗ್ರಹಣ ಅಂತಂದಾಗ ಒಂದೊಂದು ಪರ್ವಕಾಲ, ಆ ಪರ್ವಕಾಲದಲ್ಲಿ ಆಚರಣೆ ಮಾಡಬೇಕಾದ ನಿಯಮಗಳನ್ನು ಇದನ್ನು ಹೇಳ್ಕೊಂಡು ಬಂದಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ. ಓಕೆ, ಗ್ರಹಣ ಅಂದ ತಕ್ಷಣ ಭಯ ಪಡೋದೇ ಜಾಸ್ತಿ. ಮೊನ್ನೆ ಅಷ್ಟೇ 15 ದಿನಗಳ ಹಿಂದೆ ಅಷ್ಟೇ ಸೂರ್ಯಗ್ರಹಣ ಆಯಿತು, ಈಗ ಚಂದ್ರಗ್ರಹಣ ನಡೀತಾ ಇದೆ. ಇವೆರಡೂ ಕೂಡ ಒಂದೇ ತಿಂಗಳಲ್ಲಿ ಬಂದಿರುವಂಥದ್ದು. ಏನಾದರೂ ಕೇಡ ಒಳಿತ ಹೇಗೆ? ಈ 15 ದಿವಸ ಕೆಳಗಾದಂಥ ಸೂರ್ಯಗ್ರಹಣ ಅಂತ ನೀವೇನು ಹೇಳ್ತಿದ್ದೀರಾ, ನಮ್ಮ ಭಾರತೀಯ ಶಾಸ್ತ್ರ ಪದ್ಧತಿ ಪರಂಪರೆಯಲ್ಲಿ ಇದಮಿತ್ತಂ ಅಂತ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಗ್ರಹಣದ ಆಚರಣೆ ಆ ಪ್ರಾಂತ್ಯದಲ್ಲಿ, ಆ ದೇಶದಲ್ಲಿ, ಆ ರಾಜ್ಯದಲ್ಲಿ, ಆ ಪ್ರಾಂತ್ಯದಲ್ಲಿ ಗೋಚರವಾಗಬೇಕು. ಅಲ್ಲಿ ಗೋಚರವೇ ಆಗದೇನೆ ಎಲ್ಲೋ ಆದಂಥ ಗ್ರಹಣದ ಆಚರಣೆಗೆ ಇಲ್ಲಿ ನಮ್ಮಲ್ಲಿ ಹೇಳಿಲ್ಲ. ಅದರ ಆಚರಣೆ ಇಲ್ಲಿ ಹೇಳದೇ ಇದ್ದಾಗ ಭಯಪಡುವಂಥದ್ರ ಪ್ರಶ್ನೆ ಇಲ್ಲಿ ಉದ್ಭವಿಸೋದಿಲ್ಲ. ಒಂದು. ಎರಡನೇದು, ಗ್ರಹಣ ಅಂತಂದ್ರೆ ಭಯಪಡೋದೇನಿದೆ, ಅದೊಂದು ಶುಭ ಕಾಲ ಅಂತ ತಗೊಳ್ಬೇಕಾಗತ್ತೆ. ನಾವಿಲ್ಲಿ ಭಯಪಡಬೇಕಾಗಿದ್ದಿಲ್ಲ. ಅದೊಂದು ಪರ್ವಕಾಲ. ನಮ್ಮ ಸಾಧನೆಗೆ, ನಮ್ಮ ಧಾರ್ಮಿಕ ಆಧ್ಯಾತ್ಮಿಕ ಸಾಧನೆಗೆ ಮಹತ್ತರವಾದಂತಹ ಒಂದು ಸಂದರ್ಭ ಅದು ಅಂತ ಗುರುವಿಂದ ಮಂತ್ರೋಪದೇಶ ತಗೊಳ್ತಕ್ಕಂಥದ್ದು, ಕೆಲವಷ್ಟು ಮಂತ್ರ ಸಾಧನೆ, ಕೆಲವಷ್ಟು ಆರಾಧನೆ, ಆ ಭಗವಂತನ ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥ ಪ್ರಯತ್ನಕ್ಕೆ ಅದು ಭಾಳ ಪ್ರಶಸ್ತವಾದಂಥ ಕಾಲ ಆಗಿರುತ್ತೆ. ಅಲ್ಲಿ ಭಯಪಡುವಂಥದ್ದೇನೂ ಇರೋದಿಲ್ಲ. ಆದ್ದರಿಂದ ಭಯಪಡೋದು ಯಾಕೆ? ಅಲ್ಲೆಲ್ಲೋ ಬೆಂಕಿ ಇದೆ ಅಂದರೆ ಭಯ ಪಡಲೇಬೇಕಾ? ಅಥವಾ ಬೆಂಕಿ ಇದೆ ಅಂದ್ಕೊಂಡು ಹೋಗಿ ನೀರು ಸುರಿಬೇಕಾ? ಅಗ್ನಿಂ ಪ್ರಜ್ವಲಿತಂ ಒಂದೇ. ಆ ಬೆಂಕಿ ಇದ್ದರೆ ತಾನೇ ನಮ್ಮ ಜೀವನ. ಹಾಗಾಗಿ ಭಯ ಪಡುವಂಥದ್ದೇನೂ ಇಲ್ಲ ಇಲ್ಲಿ. ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಭಯ ಪಡಿಸ್ತಕ್ಕಂಥ ಒಂದು ವ್ಯವಸ್ಥಿತವಾದ ಸಂಚು ನಡೀತಿದ್ದರೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳಿಂದ ಅದಕ್ಕೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಆದರೆ ಗ್ರಹಣ ಅಂದಾಗ ಯಾರೂ ಭಯ ಪಡಬೇಡಿ, ಭಯ ಪಡಬೇಕಂಥದ್ದು ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳಿ ಜನಸಾಮಾನ್ಯರಿಗೆ, ಕನ್ನಡದ ಪ್ರಿಯ ಪ್ರೇಕ್ಷಕ ಪ್ರಭುಗಳಿಗೆ ಹೇಳ್ತಕ್ಕಂಥ ಒಂದು ಮುಖ್ಯವಾದ ಉದ್ದೇಶದಿಂದ ತಾನೇ ನಾವಿಲ್ಲಿ ಸೇರಿರ್ತಕ್ಕಂಥದ್ದು. ಗ್ರಹಣ ಅಂದರೆ ನೀವು ಭಯಪಟ್ಟು ಓಡಿ ಹೋಗಬೇಕಾಗಿದ್ದಿಲ್ಲ, ಭಯಪಡಬೇಕಾಗಿದ್ದಿಲ್ಲ. ನಿಮ್ಮ ಯಾರಿಗೂ ಏನೋ ದೊಡ್ಡ ಮಟ್ಟದ ತೊಂದರೆ ಅಂತೆಲ್ಲ ಏನೂ ಆಗೋದಿಲ್ಲ. ಇದೊಂದು ಪರ್ವಕಾಲ, ಇದೊಂದು ಮಹತ್ತರವಾದ ಕಾಲ. ಈ ಕಾಲದಲ್ಲಿ ದೇವತಾ ಧ್ಯಾನ ಮಾಡ್ಕೊಳ್ಳಿ, ದೇವತಾ ಪೂಜೆ ಮಾಡ್ಕೊಳ್ಳಿ, ಕೆಲವಷ್ಟು ಆಚರಣೆಯನ್ನು ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಇನ್ನಷ್ಟು ಶುಭವಾಗುತ್ತೆ, ಇನ್ನಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳೋದ ಪ್ರಯತ್ನವೇ ಹೊರತಾಗಿ ಭಯಪಡುವಂಥದ್ದಲ್ಲ ಇಲ್ಲಿ. ಚಂದ್ರಗ್ರಹಣದ ಸಂದರ್ಭ ಪಾಲಿಸಬೇಕಾದ ನಿಯಮಗಳೇನು? ಉಪವಾಸ ಇರಬೇಕಾ? ಎಲ್ಲ ಗ್ರಹಣ, ಅದರಲ್ಲೂ ಮುಖ್ಯವಾಗಿ ಚಂದ್ರಗ್ರಹಣದಲ್ಲಿ ಇದು ಕೇತುಗ್ರಸ್ತ ಚಂದ್ರಗ್ರಹಣ. ಈ ಗ್ರಹಣದ ಸಮಯದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥ ನಮ್ಮ ಭಾರತೀಯ ಪದ್ಧತಿ ಪರಂಪರೆಯಲ್ಲಿ, ಶಾಸ್ತ್ರದಲ್ಲಿ, ಸಂಪ್ರದಾಯದಲ್ಲಿ, ಪದ್ಧತಿಯಲ್ಲಿ ಏನು ಹೇಳಿದೆ, ಗ್ರಹಣ ಕಾಲದಲ್ಲಿ ನಮ್ಮ ನಿತ್ಯ ಜೀವನದ ಚಟುವಟಿಕೆಗಳಿಂದ ಒಂದಿಷ್ಟು ವಿನಾಯಿತಿ ಕೊಡಬೇಕಾಗತ್ತೆ, ಮುಕ್ತಿ ಕೊಡಬೇಕಾಗುತ್ತೆ. ಅದಕ್ಕೆ ಸರಳವಾದ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಗ್ರಹಣಕ್ಕೆ ಸುಮಾರೊಂದು 6-8 ಗಂಟೆಗಳ ಕಾಲ ಮುಂಚೆ ಭೋಜನಾದಿಗಳನ್ನು ಮಾಡಿಕೊಳ್ಳಿ, ಊಟ ಇತ್ಯಾದಿಗಳು. ಗ್ರಹಣದ ಕಾಲದಲ್ಲಿ ಪಚನಕ್ರಿಯೆಯೋ, ಪ್ರಕೃತಿಕರಗಳಾದಂಥ ಮಲಮೂತ್ರ ವಿಸರ್ಜನೆಯೋ ಇಂಥದ್ದಕ್ಕೆ ಅವಕಾಶ ಕೊಡದೇನೆ ದೇಹವನ್ನು ಆದಷ್ಟು ಹಗುರವಾಗಿ ಇಟ್ಟುಕೊಂಡು ಶುಚಿರ್ಭೂತರಾಗಿ ಆ ಭಗವಂತನ ಧ್ಯಾನದಲ್ಲಿ ನಿರತರಾಗಿರಿ ಅಂತ. ಹಾಗಂದಾಗ ಸಾಧಾರಣವಾಗಿ 8-9 ಗಂಟೆ ಒಳಗಡೆ ತಮ್ಮ ಆ ದಿವಸದ ಆಹಾರದ ಒಂದು ವ್ಯವಸ್ಥೆ ಏನಿದೆ ಅದನ್ನು ಮುಗಿಸ್ಕೊಂಡ್ಬಿಡಿ. ಇದರಲ್ಲಿ ಚಿಕ್ಕ ಮಕ್ಕಳು, ತುಂಬ ವಯಸ್ಸಾಗಿರ್ತಕ್ಕಂಥವ್ರು, ಕಾಯಿಲೆ ಬಿದ್ದಿರ್ತಕ್ಕಂಥವ್ರು, ಇನ್ನು ಮಗುವಿಗೆ ಸ್ತನ್ಯಪಾನ ಮಾಡಿಸ್ತಕ್ಕಂಥ, ಹಾಲು ಕೊಡಿಸ್ತಕ್ಕಂತಹ ತಾಯಂದಿರು, ಬಾಣಂತಿಯರು, ಗರ್ಭಿಣಿ ಸ್ತ್ರೀಯರು, ಇವರುಗಳಿಗೆ ಈ ಒಂದು ನಿಯಮವನ್ನು ಸ್ವಲ್ಪ ಸಡಿಲಿಸಿದ್ದೀವಿ. ಅದರ ಹೊರತಾಗಿ ಎಲ್ಲ ರೀತಿಯಲ್ಲಿ ಆರೋಗ್ಯಪೂರ್ಣವಾಗಿದ್ದು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಸಶಕ್ತರಾದಂಥವರಿಗೆ ಬೆಳಗ್ಗೆ ಒಂದು 8-9 ಗಂಟೆ ಒಳಗಡೆ ಊಟ ಉಪಚಾರಗಳನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಈ 3 ಗಂಟೆ 18 ನಿಮಿಷಕ್ಕೆ ಏನು ಗ್ರಹಣ ಅಂತ ನಾವು ಹೇಳ್ತೀವಿ, ಆ ಗ್ರಹಣಕ್ಕೆ ಮುಂಚೆನೇ ಸ್ನಾನ ಮಾಡಿ, ಅಂದರೆ ಒಂದು 5-10 ನಿಮಿಷಕ್ಕೆ ಮುಂಚೆ ಸ್ನಾನ ಮಾಡಿ, ಅವರವ್ರ ಮೇಲಿರ್ತಕ್ಕಂತಹ ದೇವತಾ ವಿಗ್ರಹಗಳೇನಾದ್ರು ಇಟ್ಕೊಂಡಿದ್ದರೆ ಅದನ್ನು ನೀರಿನಲ್ಲಿ, ಗಂಗೆ ಜಲದಲ್ಲಿ ಅದನ್ನು ನೆನೆಸಿಟ್ಟಿದ್ದು, ವಿಶೇಷವಾಗಿ ಒಂದು ತುಪ್ಪದ ದೀಪ ಹಚ್ಚಿಬಿಟ್ಟು ಗ್ರಹಣ ಬಂದಾಗ
ತಮಗೆ ತಿಳಿದಂತಹ ಪೂಜೆ ಪುನಸ್ಕಾರ ಜಪ ಇತ್ಯಾದಿಗಳನ್ನು ಮಾಡಿಕೊಡಿ. ಇನ್ನು ದೊಡ್ಡ ದೊಡ್ಡ ಸಾಧಕರು ಗುರುಗಳಿಂದ ಕೆಲವಷ್ಟು ವಿಶೇಷವಾದಂಥ ಮಂತ್ರದ ಉಪದೇಶ ತಗೊಳ್ಬೇಕು, ಉಪದೇಶವನ್ನು ಸಿದ್ಧಿ ಮಾಡಿಕೊಳ್ಬೇಕು ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಗ್ರಹಣ ಕಾಲದಲ್ಲಿ ಸಾಧ್ಯವಾದರೆ ತಮ್ಮ ಗ್ರಹಚಾರ ಪರಿಹಾರಕ್ಕಾಗಿ ಕೆಲವಷ್ಟು ಧಾನ್ಯಗಳನ್ನು, ಅದರಲ್ಲೂ ಮುಖ್ಯವಾಗಿ ಚಂದ್ರಗ್ರಹಣ, ತಂಡುಲ, ಅಕ್ಕಿ ದಾನವನ್ನು, ನವಧಾನ್ಯಗಳ ದಾನವನ್ನು, ಎಣ್ಣೆ ತುಪ್ಪದ ದಾನವನ್ನು ಹೇಳಿದ್ದಾರೆ. ಇನ್ನು ಚಂದ್ರಗ್ರಹಕ್ಕೆ ವಿಶೇಷವಾದಂತಹ ಲೋಹ ಯಾವುದಪ್ಪ ಅಂದರೆ ರಜತ ಅಂತಂದರೆ ಬೆಳ್ಳಿ, ಬೆಳ್ಳಿಯ ಬಟ್ಟಲುಗಳು, ಬೆಳ್ಳಿಯ ವಸ್ತುಗಳನ್ನು, ಬೆಳ್ಳಿಯ ದೀಪ ಇತ್ಯಾದಿಗಳನ್ನು ದಾನ ಕೊಟ್ಟು, ವಸ್ತ್ರ ಇತ್ಯಾದಿಗಳನ್ನು ದಾನ ಕೊಟ್ಟು ತಮಗೆ ಬರ್ಬೋದಾದಂಥ ಕೆಲವಷ್ಟು ಗ್ರಹಗತಿಗಳ ಅವಕಪೆಯನ್ನು ದೂರ ಮಾಡಿಕೊಳ್ಳಿ. ಇನ್ನಷ್ಟು ಸಾಧನೆಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ಪಡಿ. ಈ ಗ್ರಹಣದ ಆಚರಣೆಯಲ್ಲಿ ದೇವತಾ ಕಾರ್ಯ ಆದಷ್ಟು ಮಾಡಿ, ಧ್ಯಾನ ಮಾಡಿ, ಪ್ರಕೃತಿ ಸಹಜವಾದಂಥ ಕೆಲವಷ್ಟು ಪ್ರಕೃತಿ ಕರಗಳನ್ನು ಬಿಟ್ಬಿಟ್ಟು ಅವಾಯ್ಡ್ ಮಾಡಿ. ಆ ಸಮಯದಲ್ಲಿ ಅದು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಶಾಸ್ತ್ರದಲ್ಲಿ. ಗ್ರಹಣ ಮುಗಿದ ನಂತರದಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಆ ಸ್ಥಳವನ್ನು, ದೇವರನ್ನು, ವಿಗ್ರಹಗಳನ್ನು ಎಲ್ಲ ಶುಚಿಗೊಳಿಸಿ ಮತ್ತೊಂದು ದೀಪ ಹಚ್ಚಿಟ್ಬಿಟ್ಟು ಕೈಲಾದಂಥ ಯಥಾಶಕ್ತಿ ಪೂಜೆ ಮಾಡಿಬಿಟ್ಟು ನಂತರ ಭೋಜನಾದಿಗಳನ್ನು ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ, ಸಂಪ್ರದಾಯ ಹೇಳುತ್ತೆ, ಪದ್ಧತಿ ಹೇಳುತ್ತೆ, ಪರಂಪರೆ ಹಾಗೆ ಹೇಳುತ್ತೆ. ಈ ಗ್ರಹಣದ ದಿನ ಯಾವೆಲ್ಲ ಆಹಾರ ಸೇವಿಸಬಹುದು ಗುರುಗಳೇ? ಸಾಧಾರಣವಾಗಿ ಅವರ ನಿತ್ಯ ಜೀವನದಲ್ಲಿ ಏನೇನು ಆಹಾರ ತಗೊಳ್ತಿದ್ದೋ ಆ ಎಲ್ಲ ಆಹಾರವನ್ನು ತಗೊಳ್ಬಹುದು. ಅದು ಗ್ರಹಣ ದಿವಸ ಹೀಗೆ ಇರಬೇಕು ಅಂತ ಫಲಾಹಾರನೇ ಸೇವಿಸಬೇಕು ಅಂತ ಫಲಹಾರ ಅಂತಲೇ ಏನೂ ಹೇಳಿಲ್ಲ. ಫಲಹಾರ ಅಂತಂದ್ರೆ ಹಣ್ಣು ಅಥವಾ ಲಘು ಉಪಹಾರ, ಲಘು ಫಲಹಾರ ಅಥವಾ ಊಟ ಇತ್ಯಾದಿಗಳು. ಅದರಲ್ಲಿ ನಿರ್ದಿಷ್ಟವಾಗಿ ಏನಪ್ಪ ಅಂದರೆ ಆ ಗ್ರಹಣ ಬರೋದಕ್ಕೆ ಮುಂಚೆ ಪಚನಕ್ರಿಯೆ ಜೀರ್ಣವಾಗಿರಬೇಕು. ಶರೀರದಲ್ಲಿ ಆ ಜೀರ್ಣಕ್ರಿಯೆ ನಡೀತಿರಬಾರದು. ಜೊತೆಗೆ ಶರೀರ ಯಾವುದೇ ಥರದ ಪ್ರಕೃತಿಯ ಕರೆಗಳಿಗೆ, ಅಂದರೆ ಪ್ರಕೃತಿ ಕರೆಗಳು ಅಂತಂದರೆ ಮಲಮೂತ್ರ ವಿಸರ್ಜನೆ ಒಂದಾದರೆ ನಿದ್ದೆ ಇತ್ಯಾದಿಗಳಿಗೆ ಅವಕಾಶ ಕೊಡದೇನೆ ಆ ಒಂದು ಸಿಗ್ತಕ್ಕಂಥ ಅಲ್ಪ ಸಮಯ, ಇದು ಅಪರೂಪಕ್ಕೆ ಸಿಗ್ತಕ್ಕಂಥ ಒಂದು ಪರ್ವಕಾಲ. ಆ ಪರ್ವಕಾಲವನ್ನು ಭಗವಂತನ ಸಾನ್ನಿಧ್ಯಕ್ಕೆ ಹೋಗೋ ಪ್ರಯತ್ನ ಪಡಿ. ಅಲ್ಲಿ ಸಾಧನೆ ಮಾಡಿಕೊಳ್ಳಿ, ಜಪ ಮಾಡಿಕೊಳ್ಳಿ, ಗುರುಗಳಿಂದ ಉಪದೇಶ ತಗೊಳ್ಳಿ. ಆ ಉಪದೇಶ ತಗೊಂಡು ಜಪವನ್ನು ಸಿದ್ಧಿ ಮಾಡ್ಕೊಳ್ಳೋ ಪ್ರಯತ್ನ ಪಡಿ ಅಂತ ಹೇಳ್ತಾರೆ. ಇನ್ನು ಕೆಲವಷ್ಟು ವಿಶೇಷವಾದ ಕಾಯಿಲೆಗಳಿಗೆ ಕೆಲವರು ಬೇರು ನಾರುಗಳ ಮದ್ದು ಕೊಡ್ತಾರೆ. ಹಳ್ಳಿಯ ನಮ್ಮ ಗ್ರಾಮೀಣ ಭಾರತದಲ್ಲಿ ಅಲ್ಲಿ ಕೆಲವಷ್ಟು ಔಷಧಗಳನ್ನು ಕೆಲವು ಮುಹೂರ್ತದಲ್ಲಿ ಮಾತ್ರವೇ ಅವರು ತೆಗೆದುಕೊಡ್ತಾರೆ. ಯಾವಾಗಂದ್ರೆ ಅವಾಗ ಕೊಡೋದಿಲ್ಲ. ದೊಡ್ಡ ದೊಡ್ಡ ರೋಗಕ್ಕೆ, ಆ ರೋಗ ಪರಿಹಾರಕ್ಕೆ ಕೆಲವಷ್ಟು ಬೇರು ನಾರು ಇಂಥದ್ರ ಔಷಧವನ್ನು ಕೊಡ್ತಾರೆ. ಅದು ಯಾವುದೋ ಒಂದು ಮುಹೂರ್ತಕ್ಕೆ ಕಾಯ್ತಾ ಇರ್ತಾರೆ. ಕೆಲವು ದೊಡ್ಡ ದೊಡ್ಡ ರೋಗಕ್ಕೆ ಔಷಧ ಕೊಡೋದಕ್ಕೆ ಈ ಗ್ರಹಣವನ್ನೇ ಕಾಯ್ತಿರ್ತಾರೆ. ವರ್ಷಗಟ್ಟಲೆ ಕಾಯ್ದುಬಿಟ್ಟು ಆ ಔಷಧ ತೆಗೆದು ಅವರಿಗೆ ಅದರಲ್ಲಿ ಔಷಧ ಮಾಡಿ ಗ್ರಹಣ ಕಾಲದಲ್ಲಿ ಕೊಟ್ಟು ಅದರ ಪರಿಹಾರವನ್ನು ಕೊಡ್ತಾರೆ. ಹಾಗೆ ಇದೊಂದು ಪರ್ವಕಾಲವಾಗಿದ್ದರಿಂದ ಇರತಕ್ಕಂಥ ಅಲ್ಪ ಸಮಯ ನಿಮ್ಮ ಉಳಿದಂಥ ದೈಹಿಕ ಚಟುವಟಿಕೆಗಳಿಗೆ ಮೀಸಲಾಗಿಡದೇನೆ ಭಗವಂತನ ಧ್ಯಾನದಲ್ಲಿ ನಿರತರಾಗಿ ಅವನ ಸಾನ್ನಿಧ್ಯಕ್ಕೆ, ಅನುಗ್ರಹಕ್ಕೆ ಪಾತ್ರ ಆಗ್ತಕ್ಕಂಥ ಪ್ರಯತ್ನ ಪಡಿ ಅಂತಕ್ಕಂಥದ್ದು ಒಂದು ಸಂದೇಶ, ಸ್ಪಷ್ಟವಾದ ಸಂದೇಶವಮ್ಮ. ಈ ಗ್ರಹಣದ ಸಂದರ್ಭ ಆಹಾರದ ಮೇಲೆ ದರ್ಬೆ ಹಾಕ್ತಾರೆ, ನೀರಿನ ಮೇಲೆ ದರ್ಬೆ ಹಾಕ್ತಾರೆ. ಇದು ಯಾಕಾಗಿ? ನಮ್ಮಲ್ಲಿ ಒಂದೇನಪ್ಪ ಅಂದರೆ ಗ್ರಹಣದ ಮೈಲಿಗೆ ಅಂತಕ್ಕಂಥ ಒಂದು ಆಚರಣೆ ನಮ್ಮಲ್ಲಿ ಪರಂಪರೆಯಿಂದಲೂ ನೋಡ್ಕೊಂಡು ಬಂದಂಥದ್ದು. ಗ್ರಹಣ ಕಾಲದಲ್ಲಿ ಇರತಕ್ಕಂಥ ಆಹಾರ ಪದಾರ್ಥಗಳು ನಿಷಿದ್ಧ. ಬೇಯಿಸಿದ ಆಹಾರ ಪದಾರ್ಥಗಳು ಅದು ಮೈಲಿಗೆ ಆಗುತ್ತೆ, ಅದರಿಂದ ಅದು ಮತ್ತೆ ಉಪಯೋಗಿಸಬಾರದು ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ನಿಯಮ. ಇದೊಂದು ಆಚರಣೆ. ಇಲ್ಲಿ ಕೆಲವಷ್ಟು ಅಂತಂದರೆ ಉದಾಹರಣೆಗೆ ಹಾಲು, ಮೊಸರು, ತುಪ್ಪ, ಮಜ್ಜಿಗೆ, ಉಪ್ಪಿನಕಾಯಿ, ಹಪ್ಪಳ ಇತ್ಯಾದಿಗಳು ಅದು ಶೆಲ್ಫ್ ಲೈಫ್ ಇರತಕ್ಕಂಥದ್ದು. ಈ ಉಪ್ಪಿನಕಾಯಿ, ಹಪ್ಪಳ ಇಂಥದ್ರಲ್ಲಿ 4-6 ತಿಂಗಳು ಇಡ್ತಕ್ಕಂಥದ್ದಾದರೆ ಹಾಲು ಮಜ್ಜಿಗೆ ಎಲ್ಲ ನಿರಂತರವಾಗಿ, ಅದು ಮಜ್ಜಿಗೆ ಮೊಸರು ಕಂಟಿನ್ಯೂಸ್ ಪ್ರೋಸೆಸ್. ಅದನ್ನ ಒಂದು ಸಾರಿ ನೀವು ಪೂರ್ಣ ಖಾಲಿ ಮಾಡಿಬಿಟ್ರೆ ಬೇರೆ ಕಡೆಯಿಂದ ಇದನ್ನ ತಂದು ತಂದು ಹಾಕಬೇಕಾಗತ್ತೆ, ಮೊಸರು ತಂದು ಹಾಕಬೇಕಾಗತ್ತೆ. ಇನ್ನು ಅದೇ ಥರ ತುಪ್ಪ ಇತ್ಯಾದಿಗಳು.
ಇದೆಲ್ಲ ಆಹಾರ ಪದಾರ್ಥದ ವ್ಯಾಪ್ತಿಗೆ ಬರುವಂಥದ್ದಾದರೂ ಕೂಡ ಸಿದ್ಧಪಡಿಸಿದ ಆಹಾರ ಅಲ್ಲ ಇತ್ಯಾದಿಗಳನ್ನು ಅದಕ್ಕೆ ಮೈಲಿಗೆ ಅಂತಕ್ಕಂಥ ಒಂದು ಕಲ್ಪನೆ ಬಂದಾಗ ನಮಗೆ ಮಡಿ ಮೈಲಿಗೆಗೆ ಒಂದು ವಿಶೇಷ ಅರ್ಥ ಏನು ಅಂತ ಶಾಸ್ತ್ರಕಾರರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಭ್ರಾಂತಿ ವಿಶೇಷ ಅಂತಂದರು. ಅವರವರ ಕಲ್ಪನೆಗೆ ಬಿಟ್ಟಂಥದ್ದು, ಅವರವರ ಒಂದು ನಂಬಿಕೆಗೆ ಬಿಟ್ಟಂಥದ್ದು ಅಂತ ಆ ಮಡಿ ಮೈಲಿಗೆ ಅಂತಕ್ಕಂಥದ್ದು. ಆದರೂ ಕೂಡ ನಮ್ಮಲ್ಲಿ ಬಹುತೇಕರು ಇದನ್ನು ನೀರಿನ ಟ್ಯಾಂಕು, ಕುಡಿಯೋ ನೀರು ಅದನ್ನು ಖಾಲಿ ಮಾಡೋಕ್ಕಾಗೋದಿಲ್ಲ, ಹರಿಯೋ ನೀರಿಗೆ ದೋಷ ಇಲ್ಲ ಅಂತಾರೆ, ಬಾವಿನಲ್ಲಿರೋ ನಿಂತಿರೋ ನೀರು ಇದಕ್ಕೆಲ್ಲ ದೋಷ ಅಂತ ಈ ಥರ ಕಲ್ಪನೆಗಳನ್ನು ನಾವು ಮಾಡಿಕೊಂಡ್ವಿ. ಅದನ್ನು ನಾವು ಅದರಿಂದ ಈಚೆ ಬರೋದು ಹೇಗೆ, ಆ ಒಂದು ಭಯದ ಆ ಒಂದು ಭಾವನೆಯಿಂದ ಈಚೆ ಬರಬೇಕಾದ್ರೆ ಅಲ್ಲೇನು ಮಾಡಿದರು, ದರ್ಭೆ ಅಂತಕ್ಕಂಥ ಒಂದು ಗ್ರಾಸ್, ಅದು ಒಂದು ಹುಲ್ಲು, ಪವಿತ್ರವಾದಂಥ ಹುಲ್ಲು, ಅದನ್ನು ಕುಶ ಅಂತ ಸಂಸ್ಕೃತದಲ್ಲಿ ಕರಿತೀವಿ. ಕುಶ ಕನ್ನಡದ ಆಡು ಭಾಷೆಯಲ್ಲಿ ದರ್ಭೆ ಅಂತ ಕರಿತೀವಿ. ಆ ದರ್ಭೆಯನ್ನು ವಸ್ತುಗಳ ಮೇಲೆ ಇಟ್ಟಾಗ ಮೈಲಿಗೆಯ ವ್ಯಾಪ್ತಿಯಲ್ಲಿಗೆ ಬರೋದಿಲ್ಲ, ಅದು ಮೈಲಿಗೆಯಿಂದ ಆಚೆ ಉಳಿದಿರತಕ್ಕಂಥ, ಮೈಲಿಗೆಯ ವ್ಯಾಪ್ತಿಯಿಂದ ಆಚೆ ಇರತಕ್ಕಂಥದ್ದು ಅಂತ ನಾವುಗಳೇ ಮಾಡ್ಕೊಂಡಿರ್ತಕ್ಕಂಥ ಒಂದು ನಿಯಮ ಇದು. ದರ್ಭೆ ಸಿಗದೇ ಇದ್ದಂಥವರು ತುಳಸಿ ಇಡ್ತಾರೆ. ತುಳಸಿ ಬಹುತೇಕ ಎಲ್ಲರ ಮನೆಗಳಲ್ಲೂ ಇರುತ್ತೆ, ದರ್ಭೆ ಇರೋದಿಲ್ಲ. ದರ್ಭೆ ಅಂದರೆ ಎಷ್ಟೋ ಜನಗಳಿಗೆ ಗೊತ್ತಿರೋದಿಲ್ಲ ಏನು ಅಂತ. ಇವತ್ತಿನ ನಮ್ಮ IT-BT ಯುವ ಸಮೂಹಕ್ಕೆ ಹೋಗ್ಬಿಟ್ಟು ದರ್ಭೆ ಅಂತಂದರೆ ಅದ ತಕ್ಷಣ ಗೂಗಲ್ ಹೊಡ್ಕೊಂಡು ಹುಡ್ಕೋಬೇಕು ಎಲ್ಲಿದೆ ಅಂತ. ಅವರೆಲ್ಲದಕ್ಕೂ ಗೂಗಲ್ ಇಸ್ ಬೈಬಲ್ ಅವರಿಗೆ. ಆ ಥರ ಅವರು ಹುಡ್ಕೊಳ್ಬೇಕೆ ಹೊರತಾಗಿ ದರ್ಭೆ ಅಂದರೆ ಏನು ಅಂತಲೇ ಗೊತ್ತಿರೋಲ್ಲ. ಇನ್ನು ಪಟ್ಟಣ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ, ಬೆಂಗಳೂರಿನಂಥ ಬೊಂಬಾಯಿ ಅಂಥ ಮಹಾನಗರಗಳಲ್ಲಿ ದರ್ಭೆ ತತ್ಕ್ಷಣಕ್ಕೆ ಸಿಗುವಂಥದ್ದಲ್ಲ. ಅದಕ್ಕೆ ಬೇಕಾದಂಥ ಯಾವುದೊಂದು ಅಂಗಡಿಗೆ ಹೋದ್ರೆ ಅಲ್ಲಿ ಸಿಗ್ಬೋದು. ಅಂಥವ್ರು ಏನು ಮಾಡ್ತಾರೆ, ಮನೆ ಮುಂದೆ ತುಳಸಿ ಇರುತ್ತಲ್ಲ, ಆ ತುಳಸಿ ದಳ ತೆಗೆದುಬಿಟ್ಟು ಎಲ್ಲರ ಮೇಲೆ ಇಟ್ಕೊಳ್ತಾರೆ. ದರ್ಭೆ ಅಥವಾ ತುಳಸಿ ದಳ ಇಡ್ತಕ್ಕಂಥದ್ದು ಒಂದು ಪದ್ಧತಿಯಮ್ಮ. ಈ ಗ್ರಹಣ ಮೋಕ್ಷದ ನಂತರದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ. ಇದೆಷ್ಟು ಮುಖ್ಯ, ಇದರ ವಿಶೇಷತೆ ಏನು? ಯದ್ಭಾವಂ ತದ್ಭವತಿ ಅಂದರು. ಭಾವನೆಗಳು. ಅವರು ಗ್ರಹಣ ಮುಗಿದ ನಂತರದಲ್ಲಿ ಸ್ನಾನ ಮಾಡಿ ದೇವತಾ ದರ್ಶನ ಮಾಡಿ ತಮ್ಮ ನಿತ್ಯ ಜೀವನಕ್ಕೆ ಮತ್ತೆ ಮರಳತಕ್ಕಂಥ ಒಂದು ಸತ್ಸಂಪ್ರದಾಯ, ಸಾತ್ವಿಕ ಸಂಪ್ರದಾಯ. ಅದು ಮುಖ್ಯ ಅನ್ನೋದಕ್ಕಿಂತ ಅವರ ಭಾವನೆಗಳಿಗೆ, ಅವರ ಒಂದು ನಂಬಿಕೆಗೆ ಸಂಬಂಧಿಸಿದಂಥ ವಿಷಯ. ಹೋಗಬೇಕಾದಂಥದ್ದು ಸರಿಯಾದಂಥದ್ದು, ಹೋಗುವಂಥದ್ದು ಸರಿಯಾದಂಥದ್ದು. ಹೋಗಿ ಅಂತ ನಾವು ಹೇಳ್ತೇವೆ ಇಲ್ಲಿ, ಹೋಗಿ ಅಂತ. ಅದು ಹೋಗದೇ ಇದ್ದು ಮಾತ್ರಕ್ಕೇನೋ ಒಂದು ಕೇತುಗ್ರಸ್ತ ಚಂದ್ರ ನಿಮಗೆ ಹಿಡಿದು ಬಿಡುತ್ತೆ ಅಂತಲೋ ಅಥವಾ ಇನ್ನೊಂದೇನೋ ಆಗಿಬಿಡುತ್ತೆ ಅಂತಲೋ ಅಲ್ಲ. ಹೋಗೋದ್ರಿಂದ ಏನೋ ಇದಲ್ಲ. ಹೋಗ್ತಕ್ಕಂಥದ್ದು ಒಳ್ಳೆಯದು, ತಮ್ಮ ಭಾವನೆಗೆ ಒಂದು ಪುಷ್ಟಿ ಕೊಡ್ತಕ್ಕಂಥದ್ದಾಗಿರುತ್ತೆ. ಅದರಿಂದ ಇನ್ನಷ್ಟು ಶ್ರೇಯಸ್ಸು ಸಿಗತ್ತೆ, ತೃಪ್ತಿ ಸಿಗತ್ತೆ, ನೆಮ್ಮದಿ ಸಿಗತ್ತೆ. ಹೋಗಿ ಅದರಿಂದ ತಮಗೆ ಇನ್ನಷ್ಟು ಒಳ್ಳೆಯದಾಗತ್ತೆ ಅಂತಕ್ಕಂಥ ಸ್ಪಷ್ಟವಾದಂತಹ ಸಂದೇಶವಮ್ಮ. ಗುರುಗಳೇ, ತಾವೇ ಆಗ ಹೇಳಿದ್ರಿ ಈ ಗ್ರಹಣದ ಸಂದರ್ಭದಲ್ಲಿ ದೇವರ ಸ್ಮರಣೆ ಮಾಡಬೇಕು ಅಂತ. ಆ ಸಂದರ್ಭ ಪೂಜೆ ಮಾಡಬಹುದಾ? ಪೂಜೆ ಮಾಡೋದಾದ್ರೆ ಸರಳ ಮಂತ್ರ ತಾವು ತಿಳಿಸ್ಕೊಡೋದಾದ್ರೆ, ಮನೆಯಲ್ಲೇ ಎಲ್ಲರೂ ಆ ಮಂತ್ರಗಳನ್ನು ಪಠಿಸೋದಾದ್ರೆ ಯಾವ ಮಂತ್ರ ಪಠಿಸ್ಬೋದು, ಯಾವ ಪೂಜೆ ಮಾಡಬಹುದು? ಅವರವರ ಸರಳ, ಇಲ್ಲಿ ಪೂಜೆ ಅಂತಕ್ಕಂಥದ್ದು ಆ ಸಮಯದಲ್ಲಿ ಮಾಡೋದಿಲ್ಲ. ಪೂಜೆ ಅನ್ನೋದಕ್ಕೆ ಅವರವರ ಪ್ರಾಂತೀಯ, ಅವರವ್ರ ಮನೆಗಳ ಕೆಲವಷ್ಟು ವ್ಯತ್ಯಾಸಗಳಿದ್ದರೂ ಕೂಡ ಪೂಜೆ ಮಾಡತಕ್ಕಂಥ ಸಮಯ ಇದೆಲ್ಲ. ಜಪ ಮಾಡತಕ್ಕಂಥದ್ದು, ಸಾಧನೆ ಮಾಡ್ತಕ್ಕಂಥದ್ದು. ಇಲ್ಲಿ ಎಲ್ಲರಿಗೂ ಒಟ್ಟಿಗಾಗುವಂಥ ಮಂತ್ರ ಅಂತೇನೂ ಇರೋದಿಲ್ಲ. ಅವರವರು ನಂಬಿಕೊಂಡು ಬಂದಂಥ ದೇವತಾ ಮಂತ್ರವನ್ನು, ಈಗ ವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥವ್ರು ವಿಷ್ಣುವಿನ ಮಂತ್ರ, ಈಶ್ವರನ ಆರಾಧನೆ ಮಾಡ್ತಕ್ಕಂಥವ್ರು ಈಶ್ವರನ ಆರಾಧನೆ, ದೇವಿ ಆರಾಧನೆ ಮಾಡ್ತಕ್ಕಂಥವ್ರು ದೇವಿಯ ಆರಾಧನೆ. ಆ ರೀತಿಯಲ್ಲಿ ಅವರವರ ಆರಾಧನೆ, ನಂಬಿಕೆಗೆ ಒಳಪಟ್ಟಂತಹ ಒಂದು ಖಾಸಗಿತನ ಇದು. ಸಾಧನೆ ಮಾಡೋದಕ್ಕೆ ಇದು ಬಹಳ ಪ್ರಶಸ್ತವಾದಂಥ ಸಮಯ ಇದು ಅಂತೇಳಿ. ಗ್ರಹಣ ಮೋಕ್ಷದ ನಂತರದಲ್ಲಿ ದೇವಾಲಯವನ್ನು ಶುಚಿಗೊಳಿಸೋದು ನಾವು ಕಂಡಿದ್ದೀವಿ. ಇದು ಮುಖ್ಯನಾ? ಇದು ಖಂಡಿತ. ಶುಚಿ ಅಂತಕ್ಕಂಥದ್ದು ನಮ್ಮ ಪದ್ಧತಿಯಲ್ಲಿ ಏನು ಹೇಳ್ತೇವಪ್ಪ ಅಂದರೆ, ಶುಚಿ ಅಂತಕ್ಕಂಥದ್ದು ಒಂದು ದೈವಿ ಸ್ವರೂಪ ಅಂತ. ಕೇವಲ ದೇವಾಲಯ ಅಲ್ಲ, ಮನೆ ಮಾತ್ರ ಅಲ್ಲ, ನಮ್ಮ ಶರೀರವನ್ನು ದೇಹೋ ದೇವಾಲಯ ಪ್ರೋಕ್ತೋ ಅಂತಂದ್ವಿ. ನಮ್ಮ ದೇಹವನ್ನು, ನಂತರದಲ್ಲಿ ಮನೆಯನ್ನು, ಪರಿಸರವನ್ನು, ಅಷ್ಟಾತಕ್ಕೆ ದೇವಾಲಯವನ್ನು, ಇದೆಲ್ಲ ಶುಚಿಗೊಳಿಸ್ತಕ್ಕಂಥದ್ದು. ನಮ್ಮಲ್ಲಿ ಹಿಂದೆಲ್ಲ ಗ್ರಹಣದ ಮಾರನೇ ದಿವಸ, ಗ್ರಹಣ ಇವತ್ತು ಮುಗಿದ್ರೆ ಮಾರನೇ ದಿವಸ ಗ್ರಹಣದ ಕರಿಗಸ ತೆಗೆಯೋದು ಅಂತ ನಾವೊಂದು ಆಡುಭಾಷೆಯಲ್ಲಿ ಹೇಳ್ತಂಥದ್ದು. ಅಂದರೆ ಆವಾಗ
ಮನೆ ಮೇಲಿರ್ತಕ್ಕಂಥ ಬಲೆಗಳನ್ನು ಇದನ್ನೆಲ್ಲ ಸಣ್ಣ ಪುಟ್ಟ ಬಲೆಗಳು ಅಲ್ಲಿ ಸಂಧಿ ಮೂಲೆಯಲ್ಲಿರ್ತಕ್ಕಂಥ ಧೂಳನ್ನೆಲ್ಲ ತೆಗೆಯೋದು. ಅಯ್ಯೋ ಇನ್ನು ಗ್ರಹಣದ ಮೈಲಿಗೆ ತೆಗೆದಿಲ್ಲ ಮನೆಯಲ್ಲಿ, ಗ್ರಹಣದ ಮೈಲಿಗೆ ತೆಗೆದಿಲ್ಲ ಅಂದರೆ ಸಣ್ಣ ಪುಟ್ಟ ಮನೆಯೆಲ್ಲ ಶುಚಿಗೊಳಿಸ್ತಕ್ಕಂಥದ್ದು ಅಂತ. ಶುಚಿಗೊಳಿಸೋದಕ್ಕೆ ಹತ್ತಾರು ಸಂದರ್ಭದಲ್ಲಿ ನಾವು ಕಾರಣಗಳನ್ನು ಹುಡುಕೊಂಡ್ವಿ. ಇದರ ಅರ್ಥ ಏನು? ಶುಚಿಗೆ ಮಹತ್ವ ಕೊಟ್ಟಂಥ ಪದ್ಧತಿ ಪರಂಪರೆ ಭಾರತೀಯರದ್ದು. ಗುರುಗಳೇ, ತಾವೇ ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರೆ ಕೆಲವೊಂದು ರಾಶಿಗಳ ಮೇಲೆ ಇದರ ಪ್ರಭಾವ ಇರುತ್ತೆ ಅಂತ. ಆ ರಾಶಿಯವರು ಈ ದಿನ ಏನು ಮಾಡಬೇಕು? ಆ ರಾಶಿಯವರು ನಾನಾಗಲೇ ಹೇಳಿದ ಹಾಗೆ ವಿಶೇಷವಾಗಿ ಆ ರಾಶಿಗೆ ಸ್ವಲ್ಪ ವಿಶೇಷವಾದ ಗ್ರಹಚಾರ, ಅನಿಷ್ಠ ಸಮಯ ಅಂತ ಕರಿತೀವಿ ಇದನ್ನು. ಆ ರಾಶಿಯವರು ವಿಶೇಷವಾಗಿ ಶುಚಿರ್ಭೂತರಾಗಿ ಪ್ರಾತಃ ಕಾಲ ಅವರ ಗ್ರಹಣಕ್ಕೆ ಒಂದು 7-8 ಗಂಟೆಗಳ ಕಾಲ ಮುಂಚೆ ಏನಾದ್ರು ಒಂದಿಷ್ಟು ಲಘು ಆಹಾರ ಸೇವನೆ ಮಾಡಿಕೊಂಡಿದ್ದು, ಗ್ರಹಣ ಸಂದರ್ಭದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಒಂದಿಷ್ಟು ದಾನವನ್ನು ಕೊಡ್ತಕ್ಕಂಥದ್ದು, ವಸ್ತ್ರ, ರಜತ, ಬೆಳ್ಳಿಯ ಏನಾದರೂ ಒಂದು ವಸ್ತು ಅವರವರ ಶಕ್ತಿಗೆ ಅನುಗುಣವಾಗಿ, ಮತ್ತು ಅವರವರ ರಾಶಿಗೆ ಹೊಂದಿಕೆ ಆಗ್ತಕ್ಕಂಥ ಕೆಲವಷ್ಟು ದೇವತಾ ಜಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಏನೋ ಒಂದಿಷ್ಟು ಕೈಲಾದಂಥ ದಾನ ಕೊಟ್ಟು ಭಗವಂತನ ಸ್ಮರಣೆ ಮಾಡಿಕೊಂಡಿರಿ. ಗ್ರಹಣ ಮುಗಿದ ನಂತರದಲ್ಲಿ ಮತ್ತೊಮ್ಮೆ ಶುಚಿರ್ಭೂತರಾಗಿ ದೇವಾಲಯಗಳ ದರ್ಶನ ಮಾಡಿ ಆ ದೇವತಾ ಅನುಗ್ರಹಕ್ಕೆ ಪಾತ್ರರಾಗಿ ಆಹಾರ ಸೇವನೆ ಮಾಡಿಕೊಂಡು ನಿತ್ಯ ಜೀವನಕ್ಕೆ ಮರಳಿ ಅಂತಕ್ಕಂಥದ್ದು. ಗುರುಗಳೇ, ಧನ್ಯವಾದ. ಗ್ರಹಣದ ನಿಯಮ, ಆಚರಣೆ, ಅದೇ ರೀತಿ ಈ ದಿನ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಸಮಗ್ರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.